ಅರೆ ಅರೆ ಅರೆ! ಇಷ್ಟೊಂದು ಈಸಿಯಾಗಿ ಈ ಸ್ನ್ಯಾಕ್ಸನ್ನು ಮಾಡ್ಬೋದಾ? ಖಂಡಿತವಾಗ್ಲೂ. ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಒಂದು ಸ್ನ್ಯಾಕ್ಸ್. ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಒಂದು ಚಾಪರ್ ತಗೊಂಡು ಅದರಲ್ಲಿ ಒಂದು ನೀರುಳ್ಳಿ ಹಾಗೂ ಒಂದು ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಚಾಪ್ ಮಾಡೋಣ. ನೋಡಿ, ಇಷ್ಟು ಸಣ್ಣದಾದರೆ ಸಾಕಿದು. ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕೋಣ. ನೆಕ್ಸ್ಟ್ ಅದರಲ್ಲೇ ನಾನು ಸಾಸೇಜ್ ಇರುತ್ತೆ ನೋಡಿ, ಅದನ್ನು ಕೂಡ ಹಾಕಿ ಸಣ್ಣ ಸಣ್ಣದಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸಾಸೇಜ್ ಇಲ್ಲಂತಾದರೆ ಬೇಯಿಸಿದ ಚಿಕನ್ ಇದ್ದರೂ ನೀವು ಆ್ಯಡ್ ಮಾಡ್ಬೋದು. ಈ ರೀತಿ ಸಣ್ಣ ಸಣ್ಣದಾಗಿ ಮಾಡಿ ಇದನ್ನು ಕೂಡ ಆನಿಯನ್ಗೆ ಆ್ಯಡ್ ಮಾಡೋಣ. ಅದರೊಂದಿಗೆ ಡ್ರೈ ಗಾರ್ಲಿಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಚಮಚದಷ್ಟು ಅರಿಶಿನ ಪೌಡರ್ ಸ್ವಲ್ಪ ಹಾಕೋಣ. ಗರಂ ಮಸಾಲ ಪೌಡರನ್ನು ಸ್ವಲ್ಪ ಹಾಕೋಣ. ಚಿಲ್ಲಿ ಪೌಡರ್ ಹಾಗೂ ಪ್ಯಾಪ್ರಿಕಾ ಪೌಡರ್ ನಾನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಪ್ಯಾಪ್ರಿಕಾ ಪೌಡರ್ ಇರುತ್ತೆ ನೋಡಿ, ಅದನ್ನು ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಕಾರ್ನ್ಫ್ಲವರ್ 2 ಚಮಚದಷ್ಟು ಹಾಕಿ, ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಚಿಲ್ಲಿ ಸಾಸ್ 1 ಚಮಚದಷ್ಟು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಹೀಗೆ ಡ್ರೈ ಇರುವಾಗಲೇ ಮಿಕ್ಸ್ ಮಾಡಿ. ಸ್ವಲ್ಪ ಇದಕ್ಕೆ ಆಯಿಲನ್ನು ಮಿಕ್ಸ್ ಮಾಡಿ ಈ ರೀತಿ ನಾನು ಡೋ ರೀತಿ ಮಾಡಿದ್ದೀನಿ. ಇದರಿಂದ ಮಾಯಿಶ್ಚರ್ ಆಗಿ ಚೆನ್ನಾಗಿ ಬರುತ್ತೆ, ಇದು ಡ್ರೈ ಆಗಲ್ಲ. ಸ್ವಲ್ಪ ಚೀಸ್ ಬೇಕಿದ್ದರೆ ಚೀಸ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಈ ರೀತಿ ಪ್ಯಾಟಿ ರೀತಿ ಇದನ್ನು ಶೇಪಿಗೆ ಮಾಡೋಣ ನಾವು. ಎಲ್ಲವನ್ನು ಕೂಡ ಪ್ಯಾಟಿ ರೀತಿ ಮಾಡಿ ಇಡೋಣ. ನೋಡಿ, ಹೀಗೆ ಈಸಿಯಾಗಿ ಕೈಗೆ ಬೇಕಿದ್ರೆ ಸ್ವಲ್ಪ ಆಯಿಲನ್ನು ಹಾಕಿ ಕೂಡ ನೀವು ಮಾಡ್ಬೋದು. ಆಮೇಲೆ ನಮ್ಮ ಹತ್ರ ಸಮೋಸ ಮಾಡುವಂಥ ಪಟ್ಟಿ ಇರುತ್ತೆ ನೋಡಿ, ಆ ಪಟ್ಟಿಯನ್ನು ತಗೊಂಡು ಈ ರೀತಿ ಅದನ್ನು ಸಣ್ಣ ಸಣ್ಣದಾಗಿ ಹೀಗೆ ಕಟ್ ಮಾಡಿ. ನೋಡಿ, ಹೀಗೆ ತೆಳುವಾಗಿ ಕಟ್ ಮಾಡಿದರೆ ಆಯಿತು. ಹೀಗೆ ಸಮೋಸ ಪಟ್ಟಿ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡ್ರೆ ಆಯಿತು. ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲ್ಗಡೆಯಿಂದ ಹಾಕಿದ್ದೀನಿ, ಸ್ವಲ್ಪ ಡ್ರೈ ಆಗಿ ಇರಲಿ ಅಂತ ಹೇಳಿದ್ದು. ಆಮೇಲೆ ಎಗ್ ವೈಟಲ್ಲಿ ಇದನ್ನು ಡಿಪ್ ಮಾಡಿ ಇದರ ಮೇಲೆ ಇದನ್ನು ಹಾಕಿ ಈ ರೀತಿ ಸ್ವಲ್ಪ ಅಂಟಿಸಿ. ಹೀಗೆ ನೋಡಿ, ಈ ರೀತಿ ಇದೇ ರೀತಿ ಎಲ್ಲವನ್ನು ಕೂಡ ಮಾಡಲಿಕ್ಕುಂಟು. ಇವಾಗ ಸೇಮ್ ಹೀಗೇ ಓಕೆ, ಎಲ್ಲ ರೆಡಿ ಆದಮೇಲೆ ನಾನು ಇದನ್ನು ಇವತ್ತು ಓವನಲ್ಲಿ ಮಾಡ್ತಾಯಿದ್ದೀನಿ. ಓವನಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಈಸಿಯಾಗಿ ಬೇಗನೂ ಆಗುತ್ತೆ. ಇವಾಗ ಫಂಕ್ಷನನ್ನು ಸೆಟ್ ಮಾಡೋಣ. ಇಲ್ಲಿ ನಾನು ಇದನ್ನು 250ಗೆ ಇಟ್ಟು ನೋಡಿ ಇಲ್ಲಿ ಸೆಟ್ ಮಾಡಿದ್ದೀನಿ. ಇವಾಗ ಇದನ್ನು 20 ಮಿನಿಟ್ಸಿಗೆ ಇಡೋಣ. ಅಷ್ಟು ತನಕ ಟ್ರೇ ಇರುತ್ತೆ ನೋಡಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಒರೆಸಿ ಇದನ್ನೆಲ್ಲ ಅದರಲ್ಲಿ ಇಡೋಣ ಹಾಗೂ ಓಪನ್ ಮಾಡಿ ಒಳಗಡೆ ಇಟ್ಟುಬಿಡೋಣ. 20 ಮಿನಿಟ್ಸಲ್ಲಿ ಇದು ಆಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ನೀವು ನೋಡ್ಬೋದು. 2 ಸೈಡ್ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಒಮ್ಮೆಲೆ ನಿಮಗೆ ಇನ್ನೊಂದು ಸೈಡ್ ಕ್ರಿಸ್ಪಿ ಬರಲಿಲ್ಲ ಅಂತಾದರೆ ಸ್ವಲ್ಪ ಆಯಿಲನ್ನು ಮೇಲ್ಗಡೆಯಿಂದ ಹಾಕಿ ಒಂದು 5 ನಿಮಿಷಕ್ಕೆ ಹಾಗೆಯೇ ಒಳಗಡೆ ಇಡ್ಬೋದು ನೀವು. ಹಾಗೆ 2 ಸೈಡ್ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿದ್ದು ಬರುತ್ತೆ. ವಾವ್, ಎಷ್ಟು ಸಿಂಪಲ್ ಇದೆ. ಇದೇ ರೀತಿ ನೀವು ಮಾಡಿದರೆ ಆಯಿತು. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು ಖಾರವಾಗಿ. ನೀವು ಕೂಡ ಇವಾಗಲೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಎಷ್ಟೊಂದು ಚೆನ್ನಾಗಾಗುತ್ತೆ, ನೀವೇ ನೋಡ್ಬೋದು. ಹೊರಗಡೆಯಿಂದ ನೋಡಿ ಇವಾಗ ಎಷ್ಟೊಂದು ಕ್ರಿಸ್ಪಿಯಾಗಿದೆ. ಮನೆಯಲ್ಲಿ ಪಾರ್ಟಿ ಎಲ್ಲ ಇದೆ ಆದರೆ ಇದನ್ನು ನೀವು ಖಂಡಿತವಾಗ್ಲೂ ಸರ್ವ್ ಮಾಡಿ. ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಓವನನ್ನು ಕೂಡ ಚೆನ್ನಾಗಿ ಇದನ್ನು ಈ ರೀತಿ ತೊಳೆದು ಕ್ಲೀನ್ ಮಾಡಿ ನೀಟಾಗಿ ಇಟ್ಟುಬಿಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.